ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲ ಕಾಣುವಂಥ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ. ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ. ಇವತ್ತು ಬಂದು ಗುರುವಾರದ ವ್ಲಾಗ್ ಆಗಿರ್ತದೆ. ನಿನ್ನೆ ಸಂಜೆ ಬಂದೆ ಶಿವಮೊಗ್ಗದಿಂದ. ಬಂದ ಮೇಲೆ ಮತ್ತೇನೂ ಮಾಡಲಿಕ್ಕಾಗಲಿಲ್ಲ, ಹಾಗಾಗಿ ಈಗ ವ್ಲಾಗ್ ಶುರು ಮಾಡಿದ್ದೀನಿ. ಈಗ ಗಂಟೆ ಬಂದು 10:30 ಆಯಿತು. ಈಗ ಕುಂದಾಪುರಕ್ಕೆ ಹೋಗ್ಲಿಕ್ಕೆ ಉಂಟು, ನಮ್ಮದು ಸ್ವಲ್ಪ ಐಟಮ್ ತರಲಿಕ್ಕೆ ಉಂಟು, ಅದಕ್ಕೋಸ್ಕರ ಹೋಗ್ಲಿಕ್ಕಿದೆ. ಹಾಗೆ ಶೋರಿಂದು ಬ್ಯಾಂಕ್ ಪಾಸ್ಬುಕ್ ಮಾಡಲಿಕ್ಕೆ ಕೊಟ್ಟಿದ್ದೀನಿ, ಇವತ್ತು ಬರ್ತದೆ, ಅದನ್ನು ಕೂಡ ನೋಡಿ ಬರಲಿಕ್ಕೆ ಉಂಟು. ಹಾಗೆ ಈ ಡ್ರೆಸ್ ಬಂದು ನಿನ್ನೆ ಭಾರತಿ ಅಕ್ಕ ಕೊಟ್ಟಿರುವಂಥದ್ದು, ಒಂದಷ್ಟು ಡ್ರೆಸ್ ಅದು ಇದೆಲ್ಲ ಕೊಟ್ಟಿದ್ದಾರೆ. ಹಾಗೆ ಇದು ಬಂದು ಪೆನ್ಸಿಲ್ ಕಟ್ ಪ್ಯಾಂಟ್, ಇದೆಲ್ಲ ಭಾರತಿ ಅಕ್ಕನ ಕೊಟ್ಟಿರೋದು. ಹಾಗೆ ಬ್ಯಾಗು ಎಲ್ಲ ಕೊಟ್ಟಿದ್ದಾರೆ, ನಾನು ಅದು ಮತ್ತೆ ಮುಂದೆ ಹೇಳ್ತೀನಿ. ಹಾಗೆ ಇವಾಗ ಹೋಗ್ತಾ ಇದ್ದೀನಿ, ಹೇಗೆ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿ ಆಯಿತಾ. ಇನ್ನೊಂದೇನು ನೆನ್ಪು ಮಾಡ್ಕೊಳ್ಳಿ ನೋಡಿ. ಹಾಗೆ ನಾನು ಅಲ್ಲಿ ಒಂದೆರಡು ಮಾಲಿಗೆಲ್ಲ ಹೋಗಿದ್ದೆ. ಆ ಮಾಲಿಂದ ಕ್ಲಿಪ್ಪಿಂಗ್ ಸಹ ಆ್ಯಡ್ ಮಾಡಿರ್ತೀನಿ, ನೋಡ್ಕೊಂಡು ಬನ್ನಿ. ಮತ್ತು ನಾಲ್ಕು ರೋಡಿ ಇಲ್ಲ, 3 ರೋಡಿ ಇಲ್ಲ. ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೆ. ಈಗ ಗಂಟೆ ಬಂದು 8:30 ಆಯಿತು. ತಿಂಡಿ ತಿನ್ನುವ ಅಂತ ಕೂತ್ಕೊಂಡಿದ್ದೀನಿ. ಹಾಗೆ ವ್ಲಾಗ್ನ ಕೂಡ ಶುರು ಮಾಡುವ ಅಂತ ಮಾಡಿದ್ದೀನಿ. ಕಣ್ಣೆಲ್ಲ ಒಂಥರ ಕಪ್ಪು ಉಂಟು ನೋಡಿ. ನಾನು ಕಾಜಲ್ ಹಾಕಿದರೆ ಆಗೋದೇ ಇಲ್ಲ. ನಿನ್ನೆ ಹಚ್ಚಿದ್ದೀನಿ, ಅದಕ್ಕೋಸ್ಕರ ಇಲ್ಲೆಲ್ಲ ಒಂಥರ ಕಪ್ಪು ಥರ ಅನ್ಸುತ್ತೆ. ಅದಕ್ಕೋಸ್ಕರ ನಾನು ಕಾಜಲ್ನ ಹಾಕೋದೇ ಕಮ್ಮಿ ಆಯಿತಾ. ಹಾಗೆ ಇವತ್ತು ತಿಂಡಿ ಬಂದು ತೆಳ್ಳನ ದೋಸೆ ಮತ್ತು ರಾತ್ರಿ ಚಿಕನ್ ಸುಕ್ಕ ಮತ್ತು ದಾಲ್ ಸಾರು ಮಾಡಿದ್ದಾಳೆ ಅಕ್ಕ. ಸೂಪರಾಗಿ ಮಾಡಿದ್ದಾಳೆ. ಮನೆಗೆ ಬಂದರೆ ಮಾಡೋದೇ ಕಮ್ಮಿ ಅವಳು ಅಡುಗೆ, ಮಾಡಿದರೆ ತುಂಬ ಚೆನ್ನಾಗಿ ಮಾಡ್ತಾಳೆ. ರಸಮ್ ಮಾತ್ರ ಸೂಪರು, ಖಾರಾಗಿ ಬಂದಿತ್ತು. ಹಾಗೆ ಸುಕ್ಕ ಮಾತ್ರ ನೆಕ್ಸ್ಟ್ ಲೆವೆಲ್. ಇನ್ನು ಬ್ಯಾಟಿಂಗ್ ಮಾಡೋದು. ಹಾಗೆ ಹೇಗೆ ಕಾಣಿಸ್ತಾ ಇದೆ ಅಂತ ಕೂಡ ನಿಮಗೆ ತೋರಿಸ್ತೀನಿ. ತೆಳ್ಳನ ದೋಸೆ, ಬೇಳೆ ರಸಮು, ಚಿಕನ್ ಸುಕ್ಕ, ಸೂಪರ್ ಆಯಿತು. ಹಾಗೆ ನಿಮ್ಗೊಂದು ತೋರಿಸ್ಲಿಕ್ಕಿದ್ದಿತ್ತು, ಮೊನ್ನೆನೇ ತೋರಿಸ್ಬೇಕಿತ್ತು, ತೋರಿಸ್ಲಿಕ್ಕಾಗಲಿಲ್ಲ. ಮೊನ್ನೆ ಮಾಯಿ ಬಂದಾಗ ನಮ್ಮ ಮನೆ ಅರಿಶಿಣ ಗಿಡ ಎಲ್ಲ ಹಾಕಿತ್ತೈತಲ್ಲ, ಅದನ್ನೆಲ್ಲ ಮಣ್ಣು ಸಮೇತ ಎಲ್ಲ ತೆಗೆದು ಅದನ್ನು ತೊಳೆದು ಅದನ್ನು ಕೊಚ್ಚಿ ಬೇಯಿಸಿ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿರೋವಂಥದ್ದು ಅರಿಶಿಣ ಪುಡಿ. ಮನೆಯಲ್ಲೇ ಮಾಡಿರೋಂಥ ಅರಿಶಿಣ ಪುಡಿ, ನ್ಯಾಚುರಲ್ ಅರಿಶಿಣ ಪುಡಿ. ಹೇಗಿದೆ ನೋಡಿ, ಹೀಗಿದೆ.
ಈ ಥರದ್ದು 2 ಬಾಕ್ಸಲ್ಲಿ ನಾನು ಇಟ್ಕೊಂಡಿದ್ದೀನಿ. ಒಂದು ಶೌರ್ಯನಿಗೆ ಹಾಲಿಗೆ ಏನಾದರೂ ಹಾಕ್ಲಿಕ್ಕೆ ಕೊಡ್ಲಿಕ್ಕಂತ, ಇದೊಂದು ಫೇಸ್ಗಂತ ಹಾಕಿಟ್ಟಿದ್ದೀನಿ. ಹಾಗೆ ನಮ್ಮ ಅಕ್ಕ ಸ್ವಲ್ಪ ತಗೊಂಡಿದ್ದಾಳೆ, ಅಷ್ಟೇ ಆಗಿದ್ದು, ಮತ್ತು ಹೆಚ್ಚಾಗಲಿಲ್ಲ. ಒಂದಿಷ್ಟು ಮತ್ತು ಇನ್ನೊಂದಿಷ್ಟು ಅಕ್ಕ ಒಂದಿಷ್ಟು ಈ ರೀತಿ. ಇದು ನಾನೇ ಪುಡಿ ಮಾಡಿದ್ದು, ನಮ್ಮಮ್ಮ ಒಣಗಿಸಿ ಮತ್ತು ಮಾಯೆಲ್ಲ ಕೊಚ್ಚಿಬಿಟ್ಟು ಹೋಗಿದ್ದಾರೆ. ಈ ರೀತಿ ನಮ್ಮ ಮನೇಲಿ ಆಗಿರುವಂಥದ್ದು ಅರಿಶಿಣ ಪುಡಿ, ನ್ಯಾಚುರಲ್. ಇದು ಸ್ಕಿನ್ನಿಗೆ ತುಂಬ ಒಳ್ಳೆಯದು, ಪಿಂಪಲ್ಸ್ ಮಾರ್ಕ್ಸ್ ಇದೆಲ್ಲ ಇರುವುದಿಲ್ಲ. ಹಾಗಾಗಿ ನಾವು ಇದನ್ನು ಅಡುಗೆಗೆ ಬಳಸ್ತಾ ಇಲ್ಲ, ಆಗಿರೋದೇ ಸ್ವಲ್ಪ ಅಲ್ಲ, ಹಾಗಾಗಿ ಸ್ಕಿನ್ಗೆ ಇರಲಿ ಅಂತ ಮುಖಕ್ಕೆ ಹಾಕ್ಕೊಳ್ಳೋದು. ಇದೆಲ್ಲ ನಂದು ಅರಿಶಿಣ ಆಗಿರೋ ಕಲೆ ಇದು. ರಾತ್ರಿ ಹಾಕಿ ಮಲ್ಗೋದು ನಾನು ನನ್ನ ಅಕ್ಕ ಡೈಲಿ ರಾತ್ರಿಗೆ ಒಂದು ವಾರ 10 ದಿನ ಆಗ್ತಾ ಬಂತು. ಇದನ್ನು ಡೈಲಿ ರಾತ್ರಿ ಸ್ವಲ್ಪ ಹಾಲಿಗೆ ಮಿಕ್ಸ್ ಮಾಡೋದು, ಒಂದಿಷ್ಟು ಫುಲ್ ಫೇಸಿಗೆ ಹಾಕೋದು. ನೀವು ನೋಡ್ಬೋದು ನನ್ನ ಫೇಸಲ್ಲಿ ಒಂದು ಪಿಂಪಲ್ಸ್ ಆಗಲಿ ಮಾರ್ಕ್ಸ್ ಆಗಲಿ ಏನೂ ಇಲ್ಲ. ಇಲ್ಲೊಂದು ಸ್ವಲ್ಪ ಇದ್ದಿತ್ತು, ಅದು ಸಹ ಹೋಗ್ತಾ ಉಂಟು, ಏನೂ ಇಲ್ಲ, ತುಂಬ ಚೆನ್ನಾಗುಂಟು. ನ್ಯಾಚುರಲ್ ಆಗಿರೋಂಥ ಅರಿಶಿಣ ಪುಡಿ ಇದು. ನಿಮಗೆ ಅರಿಶಿಣ ಕೊಂಬಲ್ಲಿ ಸಿಗ್ತದೆ ನೋಡಿ, ಅದನ್ನು ಪೌಡ್ರ್ ಮಾಡಿ ಇಟ್ಕೊಳ್ಳಿ, ಮತ್ತು ಹಾಲು ಜೊತೆ ಬೆರೆಸಿ ಮುಖಕ್ಕೆ ಹಚ್ಕೊಳ್ಳಿ. ಮುಖ ತುಂಬ ಕ್ಲೀನ್ ಆಗ್ತದೆ, ನೀವು ನೋಡ್ಬೋದು. ಹಾಗೆ ಇದು ನಾನು ಹೇಳಿದೆ ನೋಡಿ, ಕಾಡಿಗೆ ಹಾಕೊಂಡು ಒಂಥರ ಕಣ್ಣೇ ಡಿಫ್ರೆಂಟಾಗಿ ಕಾಣಿಸ್ತಾ ಉಂಟು. ಇನ್ನು ತಿಂಡಿ ಆಯ್ತಲ್ಲ, ಈಗ ಹಾಲು ಕೊಟ್ಟು ಬರಲಿಕ್ಕೆ ಉಂಟು, ಎಲ್ಲದ ಮನೆಗೆ ಹಾಲು ಕೊಟ್ಟು ಬರಲಿಕ್ಕೆ ಉಂಟು. ಇನ್ನು ಹಾಲು ಕೊಟ್ಟು ಬಂದು ಮತ್ತೆ ನಿಮ್ಮ ಜೊತೆ ಮಾತಾಡಲಿಕ್ಕೆ ಸಿಗ್ತೀನಿ. ಕುಂದಾಪುರಕ್ಕೆ ಹೋದಾಗ ಅಲ್ಲಿ ಒಂದು ಬುಟ್ಟಿ ಮಾರ್ತಾಯಿದ್ರು. ಯಾವ ಬುಟ್ಟಿ ಅಂತ ತೋರಿಸ್ತೀನಿ ನೋಡಿ. ಈ ಥರ ಒಂದು ಬುಟ್ಟಿ, ಇದು ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಇಡ್ಲಿಕ್ಕೆ ಚೆನ್ನಾಗಿದೆ. ಈ ಥರ ಒಂದು ಬುಟ್ಟಿ ಒಂದು ಬುಟ್ಟಿಗೆ 150 ಅಂತ ಮಾರ್ತಾಯಿದ್ರು. ಹಾಗಾಗಿ ನಾನು ತಗೊಂಡು ಬಂದೆ. ನಾನು 150 ಅಂತ ಅಂದಾಗಲೇ ನೋಡಬೇಕಿತ್ತು, ಕಮ್ಮಿಗೆ ಸಿಗ್ತಲ್ಲ ಅಂತ ತೊಗೊಂಡು ಬಂದೆ. ತುಂಬ ತೀರ ಕೆಲವುದೆಲ್ಲ ಹಣ್ಣಾಗಿತ್ತು. ನಾನು ಅಲ್ಲಿ ಬಸ್ಸಲ್ಲಿ ಒಂದು ಮಕ್ಕಳಿಗೆ ಹಾಗೆ ಅಲ್ಲಿ ಬರಬೇಕಾದ್ರೆಲ್ಲ ಕೊಟ್ಟು ಬಂದೆ. ಒಂದಷ್ಟು ನಾನು ಇಟ್ಕೊಂಡಿದ್ದೀನಿ, ನಾಗರತ್ನಕ್ಕಂಗೆಲ್ಲ ಕೊಟ್ಟೆ. ಹಾಗೆ ಒಂದಷ್ಟು ಇದೆ ಈ ಬುಟ್ಟಿಯಲ್ಲಿ ತಗೊಂಡು ಬಂದಿರುವಂಥದ್ದು. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದೆಲ್ಲ ಸ್ವಲ್ಪ ಗಟ್ಟಿದ್ದು, ಒಂದು ಸ್ವಲ್ಪ ಎತ್ತಿಟ್ಟಿದ್ದೀನಿ ಶೌರ್ಯನಿಗಂತ. ಇಷ್ಟೇನು ಎತ್ತಿಟ್ಟಿದ್ದೀನಿ, ಮತ್ತೆಲ್ಲ ಕೊಟ್ಟಿದ್ದೀನಿ. ಇಲ್ಲಿ ನೋಡಿದ್ರಲ್ಲ ಬ್ಲ್ಯಾಕ್ ದ್ರಾಕ್ಷಿ. ಹಾಗೆ ಒಂದು ಬುಟ್ಟಿ ತಿನ್ಲಿಕ್ಕೆ ಆಗ್ತದೆ ಅಂತ ತಂದೆ. ನೋಡಿದ್ರೆ ಕೆಲವೆಲ್ಲ ತುಂಬಾ ಹಣ್ಣಾಗಿತ್ತು, ಸ್ವಲ್ಪ ಗಟ್ಟಿ ಇರೋದನ್ನೆಲ್ಲ ತೆಗೆದಿಟ್ಟಿದ್ದೀನಿ. ಕೆಲವೊಂದೆಲ್ಲ ಸ್ವೀಟ್ ಉಂಟು, ಕೆಲವೊಂದೆಲ್ಲ ಹುಳಿ ಉಂಟು. ಹಾಗೆ ಭಾರತಕ್ಕೆ ಏನು ಕೊಟ್ಟರು ಅಂತ ತೋರಿಸ್ತೀನಿ ಬನ್ನಿ. ಹಾಗೆ ಫಸ್ಟ್ ಬಂದು ಅಲ್ಲಿ ಏನು ತಗೊಂಡ್ರು, ಒಂದು ಶಾಪಲ್ಲಿ ಏನು ತಗೊಂಡ್ರು, ಪ್ಲಾಸ್ಟಿಕ್ ಐಟಮ್ ಇಂಥ ಮನೆ ಐಟಮಿಗೆಲ್ಲ 120, ಮತ್ತು ಬಟ್ಟೆ ಏನು ಸೀರೆ ಏನು ಬಟ್ಟೆ ತಗೊಂಡ್ರು 120. ಹಾಗಾಗಿ ಶೌರ್ಯನಿಗೆ ಒಂದು ಡ್ರೆಸ್ ತಗೊಳ್ಳುವಂಥ ಇದೊಂದು ಡ್ರೆಸ್ ತಗೊಂಡೆ ನಾನು. ನೋಡ್ಬೋದು, ಸ್ವಲ್ಪ ದೊಡ್ಡ ಶರ್ಟ್ ಕೊಡ್ಬೋದು, 200 ರೂಪಾಯಿ. ಬಟ್ಟೆ ಚೆನ್ನಾಗಿದೆ, ದೊಡ್ಡದೇ ತಗೊಂಡಿದ್ದೀನಿ. ಇದು ಫಸ್ಟು ನಾನು ತಗೊಂಡಿರೋದು ಇದು. ಮತ್ತು ಇನ್ನೊಂದು ಡ್ರೆಸ್ ತೋರಿಸ್ತೀನಿ. ಮಾಲಿಗೆ ಕರ್ಕೊಂಡು ಹೋಗಿದ್ರಾಯ್ತು. ಹಾಗೆ ಮಾಲಿಗೆ ಕರ್ಕೊಂಡು ಹೋಗಿರಲ್ಲ, ಮತ್ತು ಏನಾದರೂ ಒಂದು ನೆನಪಿಗಿರಲಿ ಅಂತ ಒಂದು ತಗೊಂಡೆ. ನಂಗೆ ಜೀನ್ಸಿಗೆ ಶಾರ್ಟ್ ಟಾಪ್ ರೀತಿ ಬೇಕಿದ್ದಿತ್ತು. ಹಾಗಾಗಿ ಶಾರ್ಟ್ ಆಗಿರೋಂಥ ಟಾಪ್, ಈ ರೀತಿದ್ದು ಟಾಪ್ ಬೇಕಿತ್ತು. ಈ ಕಲರ್ ನನಗೆ ಇಷ್ಟ ಆಯಿತು, ಬ್ಲ್ಯಾಕ್ ಮಿಡ್ಲು ವೈಟ್ ಕಲರ್, ತುಂಬ ಚೆನ್ನಾಗಿದ್ದಿತ್ತು. ಮತ್ತು ಜೀನ್ಸಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತಂತೆ. ಇದೊಂದು ತಗೊಂಡೆ. ಇದಕ್ಕೆ 219 ರೂಪಾಯಿ. ಇದೆರಡು ನಾನು ತಗೊಂಡೆ. ಆಮೇಲೆ ತಗೊಂಡು ಮನೆ ಬಂದ್ರ ಮೇಲೆ ಭಾರತಿ ಅಕ್ಕನೇ ಅದರದ್ದು ಕ್ಯಾಶ್ ಎಲ್ಲ ರಿಟರ್ನ್ ಮಾಡಿದ್ರೆ ನನ್ನ ಲೆಕ್ಕದಲ್ಲೇ ಇರಲಿ ಅಂತ ಹೇಳಿ ದುಡ್ಡು ಕೊಟ್ಟರು ಅವರು. ಹಾಗಾಗಿ ಇದೆಲ್ಲ ಭಾರತಿ ಅಕ್ಕನ ಲೆಕ್ಕದಲ್ಲೇ ಆಯಿತು. ಹಾಗೆ ನಂಗೆ ಒಂದು ಬ್ಯಾಗ್ ಬೇಕಿತ್ತು. ಬ್ಯಾಗ್ ತುಂಬ ಉಂಟು, ಸ್ಲಿಮ್ ಬ್ಯಾಗ್ ಅಂತ ಅಂತಾರಲ್ಲ, ಆ ಬ್ಯಾಗ್ ತುಂಬ ಉಂಟು. ಸ್ವಲ್ಪ ದೊಡ್ಡ ಬ್ಯಾಗ್ ಬೇಕಿತ್ತು. ಶೌರ್ಯನ ಹೊರಗಡೆ ಕರ್ಕೊಂಡು ಹೋದಾಗ ನೀರು ಬಾಟ್ಲಿ ಅದೆಲ್ಲ ಇಟ್ಕೊಳ್ಳಿಕ್ಕೆ ಬೇಕಾಗ್ತದಲ್ಲ, ಅದಕ್ಕೋಸ್ಕರ ದೊಡ್ಡ ಬ್ಯಾಗು ನೋಡಬೇಕು ಅಂದ್ಕೊಳ್ತಾ ಇದ್ದಿದೆ. ಸೊ ಅಲ್ಲೊಂದು ಮಾಲಿಗೆ ಹೋದಾಗ ಇದೊಂದು ಬ್ಯಾಗ್ ಇಷ್ಟ ಆಯಿತು. ಇದು ಭಾರತಕ್ಕೆ ಕೊಡಿಸಿರೋಂಥದ್ದು. ಈ ಬ್ಯಾಗ್ ಇಷ್ಟ ಆಯಿತು, ತುಂಬ ಚೆನ್ನಾಗುಂಟು. ಈ ಬ್ಯಾಗಿಗೆ 300 ರೂಪಾಯಿ ಕೊಟ್ಟೆವು. ತುಂಬ ಅಂದರೆ ಇದರದ್ದು ಬಟ್ಟೆ ಏನಿದೆ ತುಂಬ ಚೆನ್ನಾಗಿದೆ. ಒಳಗಡೆಯೂ ಕೂಡ ಬಟ್ಟೆ ರೀತಿ ಕೊಟ್ಟಿದ್ದಾರೆ. ಇದು ಈ ರೀತಿ ಕೂಡ ಹಾಕೋಬೋದು, ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು
ಈ ರೀತಿ ಸ್ಲಿಮ್ ಬ್ಯಾಗ್ ಥರನೂ ಯೂಸ್ ಮಾಡ್ಬೋದು. ತುಂಬ ಚೆನ್ನಾಗಿದೆ, ಹೇಗಿದೆ ಅಂತ ಹೇಳಿ. ಇದಿಷ್ಟು ಕೊಟ್ಟಿದ್ದು. ಮತ್ತು ತುಂಬಾ ಬಟ್ಟೆಗಳೆಲ್ಲ ಕೊಟ್ಟಿದ್ದಾರೆ, ಬಟ್ಟೆ, ಪ್ಯಾಂಟು ಮತ್ತು ಜೀನ್ಸ್ ಎಲ್ಲದನ್ನೂ ತೋರಿಸಿದ್ರೆ ಆಗೋದಿಲ್ಲ. ಹಾಗಾಗಿ ಮತ್ತು ಒಂದು 3-4 ಸೀರೆ ನಾನು ಉಟ್ಟಾಗೆಲ್ಲ ತೋರಿಸ್ತೀನಿ. ಹೊಸ ಸೀರೆ ಎಲ್ಲ ಕೊಟ್ಟಿದ್ರು, ಅದನ್ನು ಉಟ್ಟಾಗ ತೋರಿಸ್ತೀನಿ. ಅದೆಲ್ಲ ಈಗ ನಾನು ಬ್ಯಾಗಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ. ಹಾಗಾಗಿ ಉಟ್ಟಾಗ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ. ಹಾಗೆ ಇನ್ನೂ ಒಂದಿಷ್ಟು ಸ್ಲಿಂಗ್ ಬ್ಯಾಗ್ 4-5 ಕೊಟ್ಟಿದ್ದಾರೆ. ಹಾಗೆ ಒಂದಷ್ಟೆಲ್ಲ ಕೊಟ್ಟಿದ್ದಾರೆ, 1-2 ಸ್ಲಿಪ್ಪರು ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಇರಲಿ, ಒಂದು ನೇಲ್ ಪಾಲಿಶ್ ಕೊಟ್ಟಿದ್ದಾರೆ, ಅದನ್ನು ತೋರಿಸ್ತೀನಿ. ಇಲ್ಲೆಲ್ಲ ಉಂಟು. ಇದರ ಒಳಗಡೆ ಬಟ್ಟೆ ನೋಡಿ, ಈ ರೀತಿ ಕ್ಲಾತ್ ಕೊಟ್ಟಿದ್ದಾರೆ. ನೇಲ್ ಪಾಲಿಶ್ ಬಂದು ಈ ನೇಲ್ ಪಾಲಿಶ್ ಒಂದು ಕೊಟ್ಟಿದ್ದಾರೆ ನನಗೆ. ಚೆನ್ನಾಗಿದೆ, ಹಾಕ್ಕೊಂಡಿದ್ದೀನಿ ನೋಡಿ, ಚೆನ್ನಾಗಿದೆ, ನನಗೆ ಇಷ್ಟ ಆಯಿತು. ಇದೆಲ್ಲ ಕಾಸ್ಟ್ಲಿ ನೇಲ್ ಪಾಲಿಶ್, 150 ರುಪೀಸ್. ನನ್ನ ಹತ್ರ ಕಾಸ್ಟ್ಲಿ ನೇಲ್ ಪಾಲಿಶ್ ಅಂದರೆ ಇದೇನೇನು, ಮತ್ತೆಲ್ಲ 30 ರುಪೀಸ್, 20 ರುಪೀಸ್ ಆ ರೇಂಜಲ್ಲೇ ಉಂಟು. ಇದೊಂದು ಕಾಸ್ಟ್ಲಿ ಇತ್ತು. ಹಾಗೆ ಇದಿಷ್ಟು ಭಾರತಕ್ಕೆ ಕೊಟ್ಟಿರೋವಂಥದ್ದು. ನಾನು ಅಲ್ಲಿ ಬರಬೇಕಾದ್ರೆ ಬಸ್ಸಲ್ಲೇ ಲಗೇಜಿಂದ ಪಿಕ್ ಕಳಿಸಿದ್ದೀನಿ. ನಾನು ತಗೊಂಡೋಗಿರೋದು ಒಂದೇ ಜೊತೆ ಬಟ್ಟೆ, ಬ್ಲ್ಯಾಕ್ ಕಲರ್ ಬ್ಯಾಗಲ್ಲಿ. ಬರಬೇಕಾದ್ರೆ ಎಷ್ಟು ಲಗೇಜ್ ಕೊಟ್ಟು ಕಳಿಸಿದ್ದಾರೆ ಅಂತ ನೀವು ನೋಡಿರ್ತೀರಾ ಅಂದ್ಕೊಳ್ತೀನಿ. ಅದ್ರ ಕ್ಲಿಪ್ಪಿಂಗ್ ಇದೆಯಾ ಇಲ್ಲೋ ಗೊತ್ತಿಲ್ಲ, ಇದ್ದರೆ ನಾನು ಹಾಕಿರ್ತೀನಿ ಅದನ್ನು ಸಹ. ನೋಡಿದ್ರಲ್ಲ, ಇದೇನೇನೆ. ಇನ್ನು ಇದನ್ನೆಲ್ಲ ಎತ್ತಿಟ್ಬಿಟ್ಟು ಮತ್ತೆ ನಿಮ್ಮ ಜೊತೆ ಸಿಗ್ತೀನಿ. ಹಾಗೆ ಮೊನ್ನೆ ಶೌರ್ಯನಿಗೆ ಅಕ್ಕ ಒಂದು ಈ ಗಾಡಿನ ಬುಕ್ ಮಾಡಿದ್ಲಾಯ್ತು ಫ್ಲಿಪ್ಕಾರ್ಟಲ್ಲಿ. ಇದಕ್ಕೆ ಬಂದು 660 ರೂಪಾಯಿ. ಇದು ಬಂದು ರಿಮೋಟ್ ಗಾಡಿ ಈ ರೀತಿ ಎಲ್ಲ ಮಾಡುವಂಥದ್ದು, ರಿಮೋಟ್ ಗಾಡಿ. ಇದು ಶೆಲ್ ನಾವು ಎಕ್ಸ್ಟ್ರಾ ಹಾಕಿರೋದು. ಇದು ಸರಿ ಇಲ್ಲ, ವರ್ಕ್ ಆಗ್ತಾ ಇಲ್ಲ. ಇದ್ರದ್ದು ಇದು ಸಹ ಕಿತ್ತೋಗಿದೆ. ಹಂಗಾಗಿ ಇದನ್ನು ರಿಟರ್ನ್ ಮಾಡುವ ಅಂತ, ಇದರ ಬಿಟ್ಟು ಏನಾದ್ರು ಬೇರೆ ಏನಾದ್ರು ನೋಡುವ ಅಂತ. ನೋಡ್ಬೋದು, ಹೀಗಿದೆ ಇದರದ್ದು ಸೌಂಡೆಲ್ಲ ಸರಿ ಇದೆ, ನೋಡ್ಬೋದು ಚೆನ್ನಾಗಿದೆ. ಇದು ವರ್ಕ್ ಆಗ್ತಾ ಇಲ್ಲ, ಅದಕ್ಕೋಸ್ಕರ ರಿಟರ್ನ್ ಮಾಡುವ ಅಂತ. ಇನ್ನು ಪ್ಯಾಕಿಂಗ್ ಮಾಡಬೇಕು ರಿಟರ್ನ್ಗೆ. ಹಾಗೆ ನನ್ನ ಶೌರ್ಯನ ನೋಡಿದೆ ನೀವು, ತುಂಬ ದಿನ ಆಯ್ತಲ್ಲ. ಅವ್ರಿಗೆ ಬೇಕಂತ ಕೊಡ್ತೀನಿ ನಾ, ಅವ್ರಿಗೆ ಬೇಕಮ್ಮ ಗಾಡಿ ಕೊಡ್ತೀಯ? ಕೊಡ್ತೆ ಕೊಡೋದಿಲ್ಲ? ಕೊಡ್ತೆ, ತಗೊಳ್ಳಿ ಅವನಿಗೆ. ಅದಕ್ಕೆ ಹಾಡು ಬಂದ ಹುಡುಗ ಕೊಡ್ತೀವಿ ಅವರಿಗೆ. ಅಲ್ಲಿ ಕೇಂತಿದ್ರು ಕಣಿ, ಅಲ್ಲೊಂದು ಬಾಬು ಇತ್ಕೊಳ್ಳಿ, ಇಲ್ಲೊಂದು ಬಾಬು ಇತ್ಕೊಳ್ಳಿ. ಆ ಬಾಬು ಕೊಡ್ತೀನಿ ನಾ. ಯಾಕೆ ಕೊಡೋದಿಲ್ಲ? ಅಲ್ಲಿ ಹೀ ಮಾಡ, ಅಲ್ಲಿ ಹೀ ಮಾಡ. ಇವಾಗ ಚಂದ ಕಾಣಿಸ್ತೈತಿ ನನ್ನ ಡೋರ್ ಹೊಲ. ವರ್ಕ್ ಆಗ್ತಿಲ್ಲ ನಮಗ, ಅದನ್ನ ಬೇರೆ ಮಾಡಿ ಬೇರೆ ಹೊಸ JCB ತಕೊಂಬಕ. ಹಾಂ, ನಿಂಗೆ, ನಿನಗೆ, ಅಣ್ಣನಿಗಲ್ಲ ನಿನಗೆ, ಮುಗಿಗೆಲ್ಲ ಕೈ ಹಾಕಂಬಾಗ. ಥಂಡಿ ಐತಲ್ಲ, ಹಾಗಾಗಿ ಅವನಿಗೆ ಇರಿಟೇಷನ್ ಆಗ್ತದೆ. ಅದಕ್ಕೆ ಕೊಡ್ತೀಯಾ? ಕೊಡಲ್ಲ? ಯಾಕೆ? ಅಣ್ಣನು? ಅಮ್ಮ? ಅಮ್ಮ ಎಸ್? ರಾಣಿ? ಆದಿ? ಆಶಾ? ಆಶಾ? ಡ್ಯಾಡಿ ಹೆಸರಾ? ಆಶಾ? ಅಭಿ? ರಾಮ? ಶ್ರೀ? ಶುಶು? ಅಜ್ಜಿ? ಅಜ್ಜ? ದೊಡ್ಡಮ್ಮ? ಮಾವ? ಮಾಯಿ? ಶೌರ್ಯ? ಅಮ್ಮ? ಅಮ್ಮ ಎಷ್ಟು ಶೌರ್ಯ ಎಷ್ಟು? Pom pom. Paku 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 paku.